Hello everyone, welcome to Physics Pep Talk. Let us continue solving multiple choice questions on electrostatic potential and capacitance. Let us look into the first question. Two charges plus Q and minus Q are situated at a certain distance. At the point exactly midway between them, ಇಲ್ಲಿ ಏನು ಕೇಳ್ತಾ ಇದ್ದಾನೆ ಅಂದ್ರೆ ಎಲೆಕ್ಟ್ರಿಕಲ್ ಫೀಲ್ಡ್ ಮತ್ತೆ ಪೊಟೆನ್ಷಿಯಲ್ ಮಿಡ್ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ಇವಾಗ ಎರಡು ಚಾರ್ಜ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಪ್ಲಸ್ ಕ್ಯೂ ಚಾರ್ಜ್ ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, ಮೈನಸ್ ಕ್ಯೂ ಚಾರ್ಜ್ ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸರ್ಟೈನ್ ಡಿಸ್ಟೆನ್ಸ್ ಅಂತ ಹೇಳಿದಾನೆ. ಈ ಡಿಸ್ಟೆನ್ಸ್ ಅನ್ನ ನಾನು 2r ಅಂತ ನಾನು ತಗೊಂತೀನಿ. ಇವಾಗ ಮಿಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಈಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಪ್ಲಸ್ ಕ್ಯೂ, ದಟ್ ಈಸ್ ಆರ್ ಅಂತ ಬರುತ್ತೆ. ಅದೇ ತರ ಏನಾಗುತ್ತೆ, ದಿಸ್ ಈಸ್ ಆಲ್ಸೋ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಮೈನಸ್ ಕ್ಯೂ, ಅದು ಕೂಡ ಡಿಸ್ಟೆನ್ಸ್ ಆರ್ ಇರುತ್ತೆ. ಇವಾಗ ಈ ಒಂದು ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಪೊಟೆನ್ಷಿಯಲ್ ನಾವು ಕಂಡುಹಿಡಬೇಕು. ಡ್ಯೂ ಟು ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕಲ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ದಟ್ ಈಸ್ ರೆಪ್ರೆಸೆಂಟೆಡ್ ಇನ್ ದಿಸ್ ಡಿರೆಕ್ಷನ್. ಅಂಡ್ ಡ್ಯೂ ಟು ಮೈನಸ್ ಕ್ಯೂ ಏನಾಗಿರುತ್ತೆ, ಎಲೆಕ್ಟ್ರಿಕಲ್ ಫೀಲ್ಡ್ ಆಲ್ಸೋ ಇನ್ ದಿಸ್ ಡಿರೆಕ್ಷನ್. ಈ ಮೈನಸ್ ಕ್ಯೂ ಅಂತ ರೆಪ್ರೆಸೆಂಟ್ ಮಾಡಬಹುದು. ದೇರ್ಫೋರ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕಲ್ ಫೀಲ್ಡ್ ಏನಾಗಿರುತ್ತೆ, ದಟ್ ವಿಲ್ ಬಿ ಅಲಾಂಗ್ this direction. Therefore I can say that the net electrical field is not equal to 0 ಅಂತ ಹೇಳ್ಬೋದು. ಇವಾಗ potential at this point ಏನಾಗಿರುತ್ತೆ, let me call this point as O. Potential at point O is equal to potential due to plus Q plus potential due to minus Q. This is equal to K times Q divided by R ಅಂತ ಬರ್ಕೊಬಹುದು. ಅದೇ ತರ potential due to minus Q ಏನು ಬರುತ್ತೆ, K times minus Q divided by R ಅಂತ ಬರ್ಕೊಬಹುದು. This is equal to KQ divided by R. ಈ ಮೈನಸ್ ಅನ್ನು ಹೊರಗೆ ತೆಗೆದ್ರೆ ಏನಾಗುತ್ತೆ, ಮೈನಸ್ KQ divided by R ಅಂತ ಬರುತ್ತೆ. These two get cancelled. Therefore potential at midpoint ಏನಾಗಿರುತ್ತೆ, that is equal to 0 ಅಂತ ಬರುತ್ತೆ. ಇವಾಗ ಆಪ್ಷನ್ ಅನ್ನು ನೋಡ್ಕೊಂಡ್ ಬನ್ನಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್ ಬೋತ್ ಆರ್ 0. This is wrong. Electric field is 0 but potential is not 0. Electrical field 0 ಇಲ್ಲ. Therefore this is also wrong. Electric field is not 0 but potential is 0. This is the right answer. ಯಾಕಂದ್ರೆ electrical field 0 ಇಲ್ಲ, potential 0 ಇದೆ. Therefore option C is the correct answer. Let us look into the next question. Charge 1 microcoulomb are placed at each of the four corners of a square of side 2√2 meter. The potential at the point of intersection of the diagonal is. ಇಲ್ಲಿ ಏನ್ ಕೇಳ್ತಾ ಇದ್ದಾನೆ ಅಂದ್ರೆ, ಒಂದು ಸ್ಕ್ವೈರ್ ಇದೆ, ಪ್ರತಿಯೊಂದು ಕಾರ್ನರ್ ಅಲ್ಲೂ 1 ಮೈಕ್ರೋಕೂಲಮ್ ಚಾರ್ಜ್ ನ ಇಟ್ಟಿದ್ದಾರೆ. ಹಾಗೆ ಲೆಂತ್ ಆಫ್ ದ ಸೈಡ್ ಕೊಟ್ಟಿದ್ದಾನೆ, ದಟ್ ಈಸ್ 2√2 ಮೀಟರ್. ಇಲ್ಲೇನ್ ಕೇಳ್ತಾ ಇದ್ದಾನೆ ಅಂದ್ರೆ ದ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಡಯಾಗನಲ್ಸ್ ಕೇಳ್ತಾ ಇದ್ದಾನೆ. ಇವಾಗ ಇದೊಂದು ಡಯಾಗನಲ್ ಇದೆ, ಇದೊಂದು ಡಯಾಗನಲ್ ಇದೆ. ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ನಾವೇನಂತ ಹೇಳ್ಬೋದು, ಸೆಂಟರ್ ಆಫ್ ದ ಸ್ಕ್ವೇರ್ ಅಂತ ಹೇಳ್ಬೋದು. ಅದನ್ನ O ಅಂತ ರೆಪ್ರೆಸೆಂಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಡ್ಯೂ ಟು ದಿಸ್ ಕಾನ್ಫಿಗರೇಷನ್ ಅಂತ ಕೇಳ್ತಾ ಇದ್ದಾನೆ. ಫಸ್ಟ್ ನಾವೇನ್ ಅಬ್ಸರ್ವ್ ಮಾಡಬೇಕು ಅಂದ್ರೆ, ದಿಸ್ ಪಾಯಿಂಟ್ ಈಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಆಲ್ ದ ಕಾರ್ನರ್ಸ್ ಆಫ್ ದ ಸ್ಕ್ವೇರ್. ಇವಾಗ ಕಾರ್ನರ್ಸ್ ಆಫ್ ದ ಸ್ಕ್ವೇರ್ ನ ABCD ಅಂತ ರೆಪ್ರೆಸೆಂಟ್ ಮಾಡ್ಕೊಂಡ್ರೆ ದಿಸ್ ಪಾಯಿಂಟ್ ಈಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಆಲ್ ದಿಸ್ ಪಾಯಿಂಟ್ಸ್. ಅದರಿಂದ ನಾನೇಂತ ಬರ್ಕೊಬಹುದು, OA is equal to OB is equal to OC is equal to OD ಅಂತ ಬರ್ಕೊಬಹುದು. ದಟ್ ಈಸ್ ಈಕ್ವಲ್ ಟು ಎನಿ ಒನ್ ಆಫ್ ದ ಡಯಾಗನಲ್ ಡಿವೈಡೆಡ್ ಬೈ 2 ಅಂತ ಬರೀಬಹುದು. ಇಲ್ಲಿ AC ಡಯಾಗನಲ್ ಕನ್ಸಿಡರ್ ಮಾಡ್ಕೊಂತೀನಿ, ದಟ್ ಡಿವೈಡೆಡ್ ಬೈ 2. ಈ ಡಯಾಗನಲ್ ಹಾಫ್ ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ, OA ಲೆಂತ್ ಬರುತ್ತೆ. ಇವಾಗ ಈ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ಕೊಂಡ್ವಿ. ಕನ್ಸಿಡರ್ ರೈಟ್ ಆಂಗಲ್ ಟ್ರಯಾಂಗಲ್ ADC. ಫ್ರಮ್ ದ ರೈಟ್ ಆಂಗಲ್ ಟ್ರಯಾಂಗಲ್ ADC ನಾನು AC ಏನಂತ ಬರೀಬಹುದು, AC is equal to AD ಸ್ಕ್ವೇರ್ ಪ್ಲಸ್ DC ಸ್ಕ್ವೇರ್ ಅಂತ ಬರೀಬಹುದು. This is from Pythagoras theorem divided by 2. This is equal to root of AD ಅಂದ್ರೇನು 2√2 ಅಂತ ಇದೆ ಹೋಲ್ ಸ್ಕ್ವೇರ್ ಪ್ಲಸ್ DC ಅಂದ್ರೇನು, ದಟ್ ಈಸ್ ಆಲ್ಸೋ 2√2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. This is equal to 2√2 ಸ್ಕ್ವೇರ್ ಏನಾಗಿರುತ್ತೆ, 2 ಸ್ಕ್ವೇರ್ 4 ಆಗಿರುತ್ತೆ. √2 ಸ್ಕ್ವೇರ್ ಮಾಡಿದ್ರೆ 2ನೇ ಬರುತ್ತೆ. So we get root of 8 plus 8 divided by 2. This turns out to be root of 16 divided by 2. Root of 16 4 ಇದೆ, divided by 2. This is equal to 2 meter. ಹಾಗಾದ್ರೆ ಇದೇನಾಯ್ತು, 2 ಮೀಟರ್ ಅಂತ ಬಂತು.
ಅಂದರೆ ಒ ಎ ಲೆಂತ್ ಏನಾಗಿರುತ್ತೆ 2 ಮೀಟರ್ ಇದೆ, ಒ ಬಿ ಲೆಂತ್ 2 ಮೀಟರ್ ಇದೆ, ಒ ಸಿ ಲೆಂತ್ 2 ಮೀಟರ್ ಇದೆ, ಮತ್ತೆ ಒ ಡಿ ಲೆಂತ್ ಕೂಡ 2 ಮೀಟರ್ ಇದೆ ಅಂತ ಗೊತ್ತಾಯ್ತು. ಇವಾಗ ಪೊಟೆನ್ಷಿಯಲ್ ಅಟ್ ಓ ಡ್ಯೂ ಟು ಕಾನ್ಫಿಗರೇಷನ್ ಆಗಿರುತ್ತೆ. ದಿಸ್ ಈಸ್ ಆಲ್ಜಿಬ್ರಾಯಿಕ್ ಸಮ್ ಆಫ್ ಆಲ್ ದ ಚಾರ್ಜಸ್. ದೇರ್ಫೋರ್ ವಿ ಒ ಎ ಅಂತ ಬರ್ಕೊಬಹುದು. and potential at O due to B and potential at O due to charge placed at C plus potential at O due to charge placed at D. ಇವಾಗ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಎಲ್ಲ ಚಾರ್ಜು 1 ಮೈಕ್ರೋಕೂಲಮ್ ಇದೆ ಮತ್ತೆ ದೇ ಆರ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್. ದೇರ್ಫೋರ್ ಐ ಕ್ಯಾನ್ ಸೇ ದಟ್ VOA is equal to VOB is equal to VOC is equal to VOD ಅಂತ ಹೇಳ್ಬೋದು. Therefore I can write this as V ಅಂತ ತಗೊಂತೀನಿ. Therefore 4 times V ಅಂತ ಬರುತ್ತೆ. This is equal to 4 into V ಅಂದ್ರೆ ಏನು, that is K times Q divided by R ಅಂತ ಬರ್ಕೊಬಹುದು. This is equal to 4 into K ವ್ಯಾಲ್ಯೂ ಗೊತ್ತಿದೆ 9 into 10 to the power of 9. Q ಎಷ್ಟು ಕೊಟ್ಟಿಯಾನೆ 1 ಮೈಕ್ರೋಕೂಲಮ್, that is 1 into 10 to the power of minus 6 divided by R ಏನಿದೆ 2 ಇದೆ. This is equal to 2 ones 2 2s ಆಗುತ್ತೆ. Therefore 2 into 9 18 into 10 to the power of 9 minus 6. This turns out to be 18 into 10 to the power of 3 and unit of potential ಏನಾಗಿರುತ್ತೆ, that is volt ಅಂತ ಬರುತ್ತೆ. Therefore option A, that is 18 into 10 to the power of 3 volt is the correct answer for this question. Let us look into the next question. The electric potential at the surface of an atomic nucleus Z is equal to 50 of radius 9.0 into 10 to the power of minus 13 centimeter is. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. ಅಟಾಮಿಕ್ ನಂಬರ್ ಆಫ್ ದ ನ್ಯೂಕ್ಲಿಯಸ್ ಕೊಟ್ಟಿಯಾನೆ, ದಟ್ ಈಸ್ 50 ಅಂತ ಕೊಟ್ಟಿಯಾನೆ. ದಟ್ ಈಸ್ ರೆಪ್ರೆಸೆಂಟಿಂಗ್ ದ ನಂಬರ್ ಆಫ್ ಪ್ರೋಟಾನ್ಸ್. ನಂಬರ್ ಆಫ್ ಪ್ರೋಟಾನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತೆ ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್ ಕೊಟ್ಟಿಯಾನೆ, ದಟ್ ಈಸ್ 9.0 ಇಂಟು 10 to the power of minus 13 ಸೆಂಟಿಮೀಟರ್. ಇದನ್ನ ಅಂತ ಬರ್ಕೊಬಹುದು 9.0 ಇಂಟು 10 to the power of minus 13 ಇಂಟು ಸೆಂಟಿನ 10 to the power of minus 2 ಅಂತ ಬರ್ಕೊಂತೀನಿ, ಮೀಟರ್ ಅಂತ ಬರುತ್ತೆ. therefore 9.0 ಇಂಟು 10 to the power of minus 15 ಮೀಟರ್ ಅಂತ ಬಂತು. ಇವಾಗ ಏನ್ ಕೇಳ್ತಾ ಇದ್ದಾನೆ, ಪೊಟೆನ್ಷಿಯಲ್ ಅನ್ನ ಕೇಳ್ತಾ ಇದ್ದಾನೆ ಅಟ್ ದ ಸರ್ಫೇಸ್ ಆಫ್ ದ ಅಟಾಮಿಕ್ ನ್ಯೂಕ್ಲಿಯಸ್. ಪೊಟೆನ್ಷಿಯಲ್ ನಮ್ಗೆ ಗೊತ್ತಿದೆ, ಗಿವನ್ ಬೈ ದ ಫಾರ್ಮುಲಾ KQ ಡಿವೈಡೆಡ್ ಬೈ R. ಆದ್ರೆ Q ನ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಆದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಬಿಕಾಸ್ ನ್ಯೂಕ್ಲಿಯಸ್ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ ಅಂತ ಗೊತ್ತು. ಪಾಸಿಟಿವ್ ಚಾರ್ಜ್ ಅಂದ್ರೆ ದಿಸ್ ನಂಬರ್ ಆಫ್ ಪ್ರೋಟಾನ್ಸ್ ಏನಾಗಿರುತ್ತೆ, ಇದರಿಂದ ನಾವು ಟೋಟಲ್ ಚಾರ್ಜ್ ನ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಅಂದ್ರೆ ಟೋಟಲ್ ಚಾರ್ಜ್ ಇಸ್ ಈಕ್ವಲ್ ಟು ನಂಬರ್ ಆಫ್ protons into charge on each proton. Number of protons ಎಷ್ಟಿದೆ, 50 ಇದೆ. ಚಾರ್ಜ್ ಆನ್ ಈಚ್ ಪ್ರೋಟಾನ್ ಏನಾಗಿದೆ 1.6 into 10 to the power of minus 19 ಇರುತ್ತೆ. therefore Q ಏನ್ ಬಂತು, ದಟ್ ಈಸ್ 50 into 1.6 into 10 to the power of minus 19 ಕೂಲಮ್ ಅಂತ ಬಂತು. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಯು ನೋ ದಟ್ ವ್ಯಾಲ್ಯೂ ಆಫ್ K, ದಟ್ ಈಸ್ 9 into 10 to the power of 9 ಅಂತ ಗೊತ್ತು, ಇಂಟು Q ಏನ್ ಬಂತು 50 into 1.6 into 10 to the power of minus 19 ಅಂತ ಬಂದಿದೆ, ಡಿವೈಡೆಡ್ ಬೈ R. ನಾವು ಸರ್ಫೇಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದ್ರಿಂದ ಇದನ್ನ ಡಿಸ್ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಬಹುದು. ದಟ್ ಈಸ್ 9.0 into 10 to the power of minus 15 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 9 ಗೆಟ್ ಕ್ಯಾನ್ಸಲ್. ಇವಾಗ 50 ನಾನು 5 into 10 ಅಂತ ಬರ್ಕೊಂತೀನಿ, ಇಂಟು 1.6 ಅಂತ ಇದೆ, ಇಂಟು 10 to the power of minus 19 ಪವರ್ 10 to the power of 9 ಅಂತ ಇದೆ, ಪ್ಲಸ್ 9 ಅಂತ ಬರ್ಕೊಬಹುದು. ಇದು ನ್ಯೂಮರೇಟರ್ ಬಂದ್ರೆ ಏನಾಗಿರುತ್ತೆ 10 to the power of plus 15 ಆಗುತ್ತೆ, ಅದನ್ನು ಕೂಡ ಇಲ್ಲೇ ಬರ್ಕೊಂತೀನಿ. ದಿಸ್ ಈಸ್ ಈಕ್ವಲ್ ಟು 5 into 1.6 ನ 10 ಮಲ್ಟಿಪ್ಲೈ ಮಾಡಿದ್ರೆ 16 ಬರುತ್ತೆ, ಇಂಟು 10 to the power of minus 10 plus 15 ಅಂತ ಬಂತು. ದಿಸ್ ಈಸ್ ಈಕ್ವಲ್ ಟು 16 5s 80 ಅಂತ ಬರುತ್ತೆ, ಇಂಟು 10 to the power of 5 ಅಂತ ಬಂತು. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 8.0 into 10 to the power of 6 ಅಂತ ಬರೀಬಹುದು. ಅಂಡ್ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ವೋಲ್ಟ್ ಇರೋದ್ರಿಂದ therefore ಆನ್ಸರ್ ಏನಾಗುತ್ತೆ 8.0
0 into 10 to the power of 6 volt. ಇಲ್ಲಿ ಆಪ್ಷನ್ ಬಿ ನೋಡಿ 8 into 10 to the power of 6 volt ಅಂತ ಇದೆ. Therefore option B is the correct answer for this question. That's it for this video guys. I will meet you in the next video. Until then, have a nice day. Bye.